ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನೀಗ ನೋಡ್ತಾ ಇದ್ರಲ್ವಾ, ವೆಡ್ಡಿಂಗ್ ಶೂಟ್ದು BTS ಇದು ನೋಡಿ. ಯಾವ ಥರ ಇದೆ, ಯಾವ ಥರ ಅಲಂಕಾರ ಮಾಡಿದ್ದಾರೆ, ಯಾವ ಥರ ಮದುವೆ ಆಗಿದೆ ಅಂತ ನಿಮಗೆ ಇದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ ಗಾಯ್ಸ್, ಯಾವ ಥರ ಮದುವೆ ಆಗಿದೆ ನೋಡ್ಕೊಂಬರೋಣ ಬನ್ನಿ. ನೋಡಿ ಗಾಯ್ಸ್, ಮುಹೂರ್ತ ಅದು ಮಂಟಪ ಅದು ಅಲಂಕಾರ ಅಂತೂ ಮಸ್ತಾಗಿದೆ, ಚೆನ್ನಾಗಿದೆ ಗಾಯ್ಸ್. ಎಲ್ಲ ಫ್ಲವರ್ಸಿಂದ ಡೆಕೋರೇಟ್ ಆಗಿದೆ. ಮತ್ತು ನೀವು ಇಲ್ಲಿ ನೋಡ್ಬೋದು, ಏನಿದು ತಾವರೆ ಮತ್ತು ಪಿಕಾಕ್ ಥರ ಒಂದು ಸಿಂಬಲ್ಸ್ ಇದೆ. ಇದು ಬಂದು ಏನು ಪೂಜೆ ಗೊತ್ತಾ ಗಾಯ್ಸ್, ಇದು ಬಂದು ಗೌರಿ ಪೂಜೆ ಗಾಯ್ಸ್. ಇದು ಮುಹೂರ್ತಾಗಿಂತ ಮುಂಚೆ ಗೌರಿ ಪೂಜೆ ಮಾಡೋಕ್ಕೆ ಗೌರಿನೆಲ್ಲ ಕುಳ್ಸಿದ್ದಾರೆ ಗಾಯ್ಸ್. ಇಲ್ಲಿ ನೋಡ್ಬೋದು, ಈಗ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಗಾಯ್ಸ್. ಇದು ಗೌರಿ ದೇವರು ಈ ಥರ ಇದೆ. ಇದು ಫುಲ್ ನಾನು ಡೀಟೇಲ್ ಆಗಿ ತೋರಿಸ್ತೀನಿ ನೋಡಿ, ಏನೇನಿದೆ ಅಂತ ನೋಡ್ಬೋದು. ಏನೇನಿದೆ, ಯಾವ್ಯಾವ ಥರ ಇದೆ, ಹೆಂಗಿದೆ, ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ ನೋಡಿ. ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಎಲ್ಲ. ಇದು ಏನು ಗೊತ್ತಾ ಗಾಯ್ಸ್, ಇದು ಮದುವೆಗೆ ಮುಂಚೆ ಫಸ್ಟ್ ಶಾಸ್ತ್ರ ಮಾಡ್ತಾರಲ್ವಾ, ಆ ಶಾಸ್ತ್ರ ಮಾಡೋಕ್ಕೆ ಅರೇಂಜ್ಮೆಂಟ್ಸ್ ಇದೆಲ್ಲ ನೋಡ್ಬೋದು. ಬನ್ನಿ ಗಾಯ್ಸ್. ಮತ್ತು ಕಪಲ್ಸು ಇದ್ರ ಮೇಲೆ ನಡ್ಕೊಂಡು ಹೋಗ್ಬೇಕು ಅಂತ ಕಪಲ್ಸ್ಗೋಸ್ಕರನೇ ಮಾಡಿದ್ದಾರೆ ಇದನ್ನು. ಚೆನ್ನಾಗಿದೆ ಗಾಯ್ಸ್ ಇದು ಐಡಿಯಾ, ಈ ಥರ ನೋಡಿ. ಮತ್ತು ನೀವು ನೋಡ್ಬೋದು, ಈ ಥರ ಬೊಂಬೆಗಳು ಇಟ್ಟಿದ್ದಾರೆ. ಅಂದರೆ ಯಾವ ಥರ ಮದುವೆ ಯಾವ ಥರ ಆಗ್ತಾರೆ ಅಂತ ಫುಲ್ ಡೀಪಾಗಿ ಡೆಪ್ತಾಗಿ ಎಲ್ಲ ಬೊಂಬೆಗಳನ್ನ ಕುಳ್ಸಿದ್ದಾರೆ. ಬೊಂಬೆಗಳು ಕುಳ್ಸಿ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ಸಂಪ್ರದಾಯ, ನಮ್ಮ ಪರಂಪರೆ ಎಲ್ಲ ನೋಡಿ ಗಾಯ್ಸ್, ಈ ಬೊಂಬೆಗಳ ಮುಖಾಂತರ ನಾವು ತಿಳ್ಕೊಬೋದು, ನೋಡ್ಬೋದು ಯಾವ ಥರ ಮಾಡಿದ್ದಾರೆ ಅಂತ. ಇನ್ನು ನೆಕ್ಸ್ಟ್ ಅದೇ ಥರ ಬಂದರೆ ಎಲ್ಲ ಐತೆ ಗೈಸ್. ಎಲ್ಲ ಥರದ್ದು ಶಾಸ್ತ್ರಗಳ್ದು ಒಂದೊಂದು ಸೆಟ್ ಬೊಂಬೆಗಳನ್ನ ಕುಳ್ಸಿದ್ದಾರೆ ಗಾಯ್ಸ್. ನೀವು ನೋಡ್ಬೋದು ಇದೆಲ್ಲ ಯಾವ ಥರ ಎಲ್ಲ ಮಾಡಿದ್ದಾರೆ ಅಂತ ನೋಡಿ. ಎಲ್ಲ ಥರನೂ ಬೊಂಬೆಗಳು ಗೈಸ್, ಪ್ರತಿಯೊಂದು ಶಾಸ್ತ್ರನೂ ನೋಡಿ. ಇದು ಅರುಂಧತಿ ನಕ್ಷತ್ರ ತೋರಿಸೋ ಶಾಸ್ತ್ರ ಆಗಿರ್ಬೋದು. ಮತ್ತು ಇದು ಗೊತ್ತಿಲ್ಲ ಯಾವ್ದು ಏನೇನು ಶಾಸ್ತ್ರ ಅಂತ, ಬಟ್ ಪರ್ಟಿಕ್ಯುಲರಾಗಿ ಕೆಲವೊಂದು ಅಷ್ಟೇ ನನಗೆ ಗೊತ್ತು. ಆ ಶಾಸ್ತ್ರಗಳದ್ದು ಹೇಳ್ಬೋದು. ಇದು ಸತ್ಯನಾರಾಯಣ ಪೂಜೆ ಶಾಸ್ತ್ರ ಇರಬಹುದು. ನೋಡ್ಬೋದು ಗಾಯ್ಸ್ ಯಾವ ಥರ ಬೊಂಬೆಗಳು ಮಾಡಿದ್ದಾರೆ ಅಂತ. ಇದು ಅದೇ ಗಾಯ್ಸ್ ಅವಾಗಲೇ ಹೇಳ್ದಂಗೆ ಅದೇ ಇದು ನೋಡ್ಬೋದು. ಇದೇನು ಶಾಸ್ತ್ರ ಗಾಯ್ಸ್, ಇದು ನಿಮ್ಗೇನಾದರೂ ಗೊತ್ತಿದ್ರೆ ಯಾವುದೇ ಅದೇನೇನು ಶಾಸ್ತ್ರ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಗೇನಾದರೂ ನಿಮ್ಮ ಮದುವೆ ಟೈಮಲ್ಲಿ ಇದೇ ಥರ ಬೊಂಬೆಗಳನ್ನ ಕುಳಿಸ್ಬೇಕು, ಇದೇ ಥರ ಅರೇಂಜ್ ಮಾಡಬೇಕು ಆದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಥರ ನಾವು ಮಾಡಿಕೊಡ್ತೀರಿ ಗಾಯ್ಸ್. ಈ ಥರ ಮಾಡಿಕೊಡ್ಬೋದು. ಮತ್ತು ನೋಡ್ಬೋದು ಪ್ರತಿಯೊಂದು ಇದೆ ಗಾಯ್ಸ್, ಪ್ರತಿಯೊಂದು ಯಾವ್ಯಾವ ಥರ ಏನೇನು ನಮ್ಮ ಸಂಪ್ರದಾಯ ಇದೆ, ಏನೇನಿದೆ ಎಲ್ಲ ಮಾತುಕತೆ ಮಾಡ್ತಾ ಇರೋ ಬೊಂಬೆಗಳಿದೆಲ್ಲ. ಮತ್ತು ನೋಡ್ಬೋದು ಇದು ಅದೇ ಕಪಲ್ಸ್ದು ಅಪ್ಪ ಅಮ್ಮ ಆ ಕಡೆ ಈ ಕಡೆ ಇದ್ದಾರೆ, ಆ ಥರ ಇದು ಬಂದು ನೋಡಿ ಮದುವೆ ಆದಮೇಲೆ ನಾಮಕರಣ ಶಾಸ್ತ್ರ ಗಾಯ್ಸ್. ನನ್ನ ಫುಲ್ಲು ಅದು ನವಂಬರ್ ಟೈಮ್ ಅಲ್ವಾ, ಫುಲ್ ಕೋಲ್ಡ್ ಆಗೈತೆ. ಕೋಲ್ಡ್ಗೆ ಫುಲ್ಲು ಶೀತಾಗೆ ತಲೆನೋವು ಆಗ್ಬಿಟ್ಟು ಫುಲ್ ತಲೆಯೆಲ್ಲ ನೋಯ್ತೈತೆ, ಫುಲ್ ಕೆಮ್ಮು ಆಗ್ಬಿಟ್ಟೈತೆ ಗಾಯ್ಸ್. ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಆಗ್ತಾ ಇಲ್ಲ. ಆದ್ರೂ ಸಬ್ಸ್ಕ್ರೈಬರ್ಸು ಮತ್ತು ಕಂಟಿನ್ಯೂಟಿ ಬೇಕು, ನಾನು ಮುಂದೆ ಬೆಳಿಬೇಕು, ನನಗೂ ಏನೋ ಒಂದು ಮಾಡಬೇಕು ಯೂಟ್ಯೂಬಿಂದ ಅಂತ ಕಂಟಿನ್ಯೂಸ್ ಆಗಿ ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದಾನೆ ಗಾಯ್ಸ್, ಅದು ಆಗೋದು. ಬಟ್ ನಾನು ಯೂಟ್ಯೂಬ್ ಓಪನ್ ಮಾಡಿ 5 ವರ್ಷ ಆಯಿತು. ಬಟ್ 5 ವರ್ಷದಿಂದಾನು 800 ಅಷ್ಟೇ ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಬಟ್ ಗಾಯ್ಸ್ ಇನ್ನೂ ಸಬ್ಸ್ಕ್ರೈಬರ್ಸ್ ಇನ್ನೂ ಬೇಕು ಗಾಯ್ಸ್, ಯಾಕಂದರೆ ನಾನು ಇನ್ನೂ ಬೆಳಿಬೇಕು, ಏನೋ ಒಂದು ಮಾಡೋಕ್ಕೆ ಹೊಲ್ತಿದ್ದೀನಿ. ಸಪೋರ್ಟ್ ಮಾಡಿ ಗಾಯ್ಸ್.
ನೋಡ್ಬೋದು ಇಲ್ಲಿ ಏನಿದು ಏನೇನು ಶಾಸ್ತ್ರ ಇದೆ ಅಂತ. ಇಲ್ಲಿ ಒಂದು ಲಿಸ್ಟ್ ನೋಡ್ಬೋದು. ಈ ಬೊಂಬೆಗಳ ಕುಳ್ಸಿರೋರು ನೋಡಿ, ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಕೆಳಗಡೆ ಇದೆ, ನೀವು ನೋಡ್ಬೋದು. ನಿಮ್ಗೇನೋ ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಗೈಸ್, ಅವ್ರು ಬಂದು ಮಾಡಿಕೊಡ್ತಾರೆ. ಇದು ನಾವು ಎಲ್ಲ ಮಾಡಿರೋದು, ಇದಕ್ಕೆ ಬೇರೆಯವರಿದ್ದಾರೆ, ಬಟ್ ಶೂಟ್ ಮಾಡ್ತಿರೋದು ನಾನು. ನೋಡ್ಬೋದು ಗೈಸ್ ಏನೇನು ಶಾಸ್ತ್ರ ಏನು ಎಲ್ಲ ಇಲ್ಲಿ ರಾಗಿ ಎಲೆ ಮೇಲೆ ಬರೆದಿದೆ, ನೀವು ನೋಡ್ಬೋದು. ಮತ್ತೆ ನೆಕ್ಸ್ಟ್ ಶಾಸ್ತ್ರಕ್ಕೆ ಹೋಗೋಣ ಬನ್ನಿ. ಅಲ್ಲಿ ಬೇಸಿಕ್ ಎಜುಕೇಶನ್ ಮುಗಿಸ್ಕೊಂಡು ಒಂದು ಪಾಯಿಂಟ್ ಬಂದ ಅವನು ಏನು ಮಾಡೋದು, ಮನೆಗೆ ಹೋಗ್ಲಾ ಇಲ್ಲ ಹೈಯರ್ ಸ್ಟಡೀಸ್ ಕಾಶಿಗೆ ಹೋಗ್ಲಾ ಅಥವಾ ಮಠಕ್ಕೆ ಹೋಗಿ ಸನ್ಯಾಸ ಹತ್ತು ತೊಗೊಂಬಿಡಲ ಅಂತ ಯೋಚನೆ ಮಾಡ್ತಾ ಇದ್ದ. ಆ ಸಮಯದಲ್ಲಿ ಜಂಕ್ಷನ್ ಒಬ್ಬರು ವಯಸ್ಸಾದ್ರು ಬಂದರೆ ಅವ್ರಿಗೆ ಕೇಳೋದಂತೆ, ಈ ಥರ ಮನಸ್ಸಲ್ಲಿ ಯೋಚನೆ ಇದೆ, ಏನು ಮಾಡಬೇಕು. ಅವಾಗ ಅವರು ಭಾಳ ಬುದ್ಧಿವಂತರು, ನೀನೇನೋ ಮಾಡ್ಬಿಡಪ್ಪ, ನಮ್ಮ ಮನೆಗೆ ಬಾ, ಒಳ್ಳೆ ಹೆಣ್ಣಿದೆ, ನಾನು ಕನ್ಯಾದಾನ ಮಾಡಿಕೊಡ್ತೀನಿ, ಅವಳು ಕರ್ಕೊಂಡು ಓದಕ್ಕೆ ಹೋಗು ಅಂತ. ಸೊ ಹಾಗಾಗಿ ಇವರು ಹೇಳ್ತಾ ಇದ್ದಾರೆ, ಕಳ್ಸ್ಕೊಡ್ತೀರಾ ಸಾಲಂಕೃತ ರಾಮಸುತ ಕನ್ಯಾ ದಾಸ್ಯ. ಸರ್ ಫೋಲ್ಡ್ ಮಾಡಿ ಸೊ ಗಾಯ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇವರೇ ಫೋಟೋಗ್ರಾಫರ್ಸು. ಏನಾದರೂ ಬೇಕಾದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾವು ಫೋಟೋ ಶೂಟ್ಸ್ ಎಲ್ಲ ಮಾಡಿಕೊಡೋಣ.